ಬ್ಲಾಸ್ಟ್ ಮಾಡಿದ್ದ ಡ್ರೋನ್ ಪ್ರತಾಪ್ಗೆ ಈಗ ಸಂಕಷ್ಟ ಶುರುವಾಗಿದೆ. ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕೃಷಿ ಹೊಂಡದಲ್ಲಿ ಬ್ಲಾಸ್ಟ್ ಮಾಡಿದರು ಡ್ರೋನ್ ಪ್ರತಾಪ್ ವಿರುದ್ಧ ಕ್ರಮಕ್ಕೆ ಪೊಲೀಸರು ಈಗ ಮುಂದಾಗಿದ್ದಾರೆ. ಮಂಡ್ಯ ಪೊಲೀಸರು ಸ್ವಯಂ ಪ್ರೇರಿತ ತನಿಖೆಯನ್ನು ಶುರು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ಗೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡ್ರೋನ್ ಪ್ರತಾಪ್ ಏನೋ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಬ್ಲಾಸ್ಟ್ ಮಾಡಿದ್ರು. ಅವರು ಹೇಳ್ತಾ ಇರೋದು ನಾನು ಸೋಡಿಯಂ ಮೆಟಲ್ ಅನ್ನು ಬ್ಲಾಸ್ಟ್ ಮಾಡಿದೆ, ಅದೊಂದು ಪ್ರಯೋಗ ಅಷ್ಟೇ, ವಿಜ್ಞಾನದ ಪ್ರಯೋಗ, ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರು. ಈಗ ಅವರಿಗೆ ಕಾನೂನು ಸಂಕಷ್ಟ ಶುರುವಾಗಿದೆ. ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ. ಡಾಮ್ ಡೀಮ್ ಧೂಮ್ ಡಿಶ್ ನೋಡ್ತಾ ಇರ್ಬೋದು, ಒಳಗಡೆ ಹೋಯ್ತು, ಸ್ಟಾರ್ಟ್ ಆಗಿದೆ. ಓ ಮೈ ಗಾಡ್, ನೋಡ್ಬೋದು ಫುಲ್ ಬಾಂಬ್ ಬ್ಲಾಸ್ಟ್. ನಂದೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ನಂದೀಶ್, ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸೈನ್ಸ್ ಇಂದೇನೋ ಎಕ್ಸ್ಪೆರಿಮೆಂಟ್ ಮಾಡಿದೆ ಹಂಗೆ ಹಿಂಗೆ ಅಂತ. ಅವ್ರು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾರ ಇನ್ನೊಂದು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈ ಹಿಂದೆ ಟ್ರಯಲ್ ಬ್ಲಾಸ್ಟ್ ಎಲ್ಲ ಮಾಡಿದ್ರು ಅವರು. ನಾಳೆ ದಿನ ನಾವು ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಏನು ಕತೆ? ಸದ್ಯದಲ್ಲಿ ಏನು ಅಪ್ಡೇಟ್ಸ್ ಇದೆ? ಖಂಡಿತ ವಸುದೇವ್, ಯಾವಾಗ ಡ್ರೋನ್ ಪ್ರತಾಪ್ ಅವರು ಇನ್ಸ್ಟಾಗ್ರಾಮ್ ಮೂಲಕ ಸೋಷಿಯಲ್ ಮೀಡಿಯಾದ ಮೂಲಕ ಏನೋ ನೀರಿಗೆ ಕೃಷಿ ಹೊಂಡಕ್ಕೆ ಸೋಡಿಯಂ ಮೆಟಲನ್ನು ಹಾಕಿ ಬ್ಲಾಸ್ಟನ್ನು ಮಾಡಿದ್ರು, ಆ ವಿಡಿಯೋ ವೈರಲ್ ಆಯಿತು. ಅದಾದ ತಕ್ಷಣವೇ ಇದೀಗ ಮಂಡ್ಯ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿರುವಂಥದ್ದು. ಮಂಡ್ಯ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಯಾವುದೇ ದೂರು ಬರೆದಿದ್ರು ಕೂಡ ತನಿಖೆಗೆ ಮುಂದಾಗಿರುವಂಥದ್ದು. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ನ್ಯೂಸ್ ಫಸ್ಟ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅಂದರೆ ಈ ವಿಡಿಯೋ ಈಗಾಗಲೇ ವೈರಲ್ ಆಗ್ತಾ ಇದೆ. ಇದು ಬಹಳಷ್ಟು ಪರಿಣಾಮವನ್ನು ಸಾರ್ವಜನಿಕರಿಗೆ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಅಲ್ಲದೆ ಇದು ಎಲ್ಲ ಒಂದು ಕಡೆ ಪ್ರಚೋದನೆ, ಬೇರೆಯವ್ರಿಗೂ ಕೂಡ ಇಂಥದ್ದೇ ಒಂದು ಸಾಹಸಕ್ಕೆ ಮುಂದಾಗುವಂತಹ ಸಾಧ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅವರೇ ತನಿಖೆಗೆ ಇದೀಗ ಖುದ್ದು ಮುಂದಾಗಿರುವಂಥದ್ದು. ಈಗಾಗಲೇ ಡ್ರೋನ್ ಪ್ರತಾಪ್ ಅವರನ್ನು ಕೂಡ ಫೋನ್ ಮೂಲಕ ಸಂಪರ್ಕವನ್ನು ಮಾಡಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಂಡ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಆ ಡ್ರೋನ್ ಪ್ರತಾಪ್ ಅವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಇದು ಮಂಡ್ಯ ಜಿಲ್ಲೆಯಲ್ಲಿ ಮಾಡಿರುವಂತಹ ವಿಡಿಯೋ ಅಲ್ಲ. ಡ್ರೋನ್ ಪ್ರತಾಪ್ ಅವರೇ ಖುದ್ದು ಹೇಳ್ಕೊಂಡಿರುವಂಥದ್ದು. ಅಂದರೆ ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ತನ್ನ ಸ್ನೇಹಿತ ಇದ್ದಾನೆ, ತನ್ನ ಸ್ನೇಹಿತನ ತೋಟದಲ್ಲಿ ಈ ಒಂದು ನೀರಿನಲ್ಲಿ ಬ್ಲಾಸ್ಟ್ ಅನ್ನು ಮಾಡಿರುವಂಥದ್ದು, ಸೋಡಿಯಂ ಮೆಟಲ್ ಅನ್ನು ಹಾಕಿ. ಆ ನಿಟ್ಟಿನಲ್ಲಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನಾನು ಮಂಡ್ಯದಲ್ಲಿ ಎಲ್ಲೂ ಕೂಡ ಮಾಡಿಲ್ಲ ಎಂಬ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರಿಗೆ ಡ್ರೋನ್ ಪ್ರತಾಪ್ ಅವರೇ ಖುದ್ದು ತಿಳಿಸಿರುವಂಥದ್ದು. ಅಲ್ಲದೆ ದೂರು ಇದುವರೆಗೂ ಕೂಡ ಬಂದಿಲ್ಲ, ಅಂದರೆ ಸಾರ್ವಜನಿಕರಿಂದಲೂ ಕೂಡ ದೂರು ಬಂದಿಲ್ಲ. ಮತ್ತೊಂದು ಕಡೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದಲೂ ಕೂಡ ಯಾವುದೇ ದೂರು ಬಂದಿಲ್ಲ. ದೂರು ಬರೆದಿದ್ರು ಕೂಡ ಪೊಲೀಸರು ಇದೀಗ ತನಿಖೆಗೆ ಮುಂದಾಗಿರುವಂಥದ್ದು. ಅಂದರೆ ಅವರ ಗ್ರಾಮಕ್ಕೂ ಕೂಡ ಪೊಲೀಸರನ್ನ ಒಂದಷ್ಟು ಜನರನ್ನು ಕಳಿಸಿ ಅದರ ಬಗ್ಗೆ ತನಿಖೆಯನ್ನು ಮಾಡುವಂಥದ್ದು. ಅಂದರೆ ಈ ವಿಡಿಯೋ ಎಲ್ಲಿ ಮಾಡಿರುವಂಥದ್ದು, ಯಾವಾಗ ಮಾಡಿದ್ದಂಥದ್ದು, ಅದರ ಬಗ್ಗೆ ಪ್ರಾಥಮಿಕ ತನಿಖೆಯನ್ನು ಇದೀಗ ಮಂಡ್ಯ ಪೊಲೀಸರು ಕೂಡ ಕೈಗೊಂಡಿದ್ದಾರೆ. ಅಲ್ಲದೆ ಮತ್ತೊಂದಷ್ಟು ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ ಎಂಬ ನಿಟ್ಟಿನಲ್ಲಿ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಕೂಡ ತಿಳಿಸಿರುವಂಥದ್ದು. ಯಾಕೆಂದ್ರೆ ಈ ಒಂದು ವಿಡಿಯೋ ಯಾವಾಗ ವೈರಲ್ ಆಯಿತು, ಇದರ ಬಗ್ಗೆ ಸಾರ್ವಜನಿಕರಿಂದ ಬಹಳಷ್ಟು ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಅಲ್ಲದೆ ಪರಿಸರವಾದಿಗಳಿಂದ ಬಹಳಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಮುಂದೆ ಇದೇ ರೀತಿ ಈ ಒಂದು ವಿಡಿಯೋ ಮತ್ತೊಂದಷ್ಟು ಜನಕ್ಕೆ ಪ್ರಚೋದನೆಯನ್ನು ಕೊಡಬಹುದು. ಈ ರೀತಿಯ ದುಸ್ಸಾಹಸಕ್ಕೆ, ಹುಚ್ಚಾಟಕ್ಕೆ ಎಲ್ಲರೂ ಕೂಡ ಕೈ ಹಾಕಬಹುದು ಎಂಬ ನಿಟ್ಟಿನಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ವಿಡಿಯೋವನ್ನು ಇಟ್ಕೊಂಡಿದ್ದಕ್ಕೆ ತನಿಖೆಗೆ ಮುಂದಾಗಿರುವಂಥದ್ದು. ಮುಂದೆ ಈ ಒಂದು ತನಿಖೆಯ ಯಾವ ತಿರುವನ್ನು ಪಡ್ಕೊಳ್ಳುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿರುವಂಥದ್ದು. ವಾಸುದೇವ್, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.